ಸಿಎಂ ಅವರು ಔತಣಕೂಟ ಕೂಡ ಕರೆದಿದ್ದಾರೆ, ಎಲ್ಲ ಸಚಿವರಿಗೆ ಕರೆದಿದ್ದಾರೆ. ಏನ್ ವಿಚಾರಕ್ಕೆ ಕರೆದಿರ್ಬೋದು ಅಂತ ಅನ್ಸುತ್ತೆ ಸರ್ ನಿಮಗೆ? ನೋಡಿ, ಅವರು ವಿಶ್ವಾಸವನ್ನು ಗಳಿಸೋಬೇಕು ಸಚಿವರಿಗೆ ಈಗಾಗಲೇ ಶಾಸಕರ ಸಭೆ ಮಾಡಿ ಎಲ್ಲ ಕಾಂಗ್ರೆಸ್ ಶಾಸಕರು 50 ಕೋಟಿ ರೂಪಾಯಿ ಹಣ ಕೊಡ್ತೀನಿ ಅಂತ ಹೇಳಿ ಹಣ ಕೊಡುವಂಥದ್ದು ಮಾಡಿದ್ದಾರೆ. ಇನ್ನು ಸಚಿವರಲ್ಲಿ ಏನೇನು ಅವ್ರ ವಿರುದ್ಧ ಇದ್ದಾರೆ ಅವ್ರನ್ನೆಲ್ಲ ಮನವೊಲಿಸುವಂಥ ಕೆಲಸ ಬಹುಶಃ ಮಾಡ್ಲಿಕ್ಕೆ ಕರೆದಿದ್ದಾರೆ. ಇವತ್ತೇನು ಸಿದ್ದರಾಮಯ್ಯನವರು ಗಾಬರಿ ಆಗುವಂಥದ್ದು ಏನೂ ಇಲ್ಲ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಹಿಂದೆ ಶಾಸಕರುಗಳೇ ಇಲ್ಲ ಅಂದಮೇಲೆ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಪೂರ್ಣ ಪ್ರಮಾಣದ ವಿಶ್ವಾಸ ತಗೋಬೇಕು ಮಂತ್ರಿಮಂಡಲದ ಕರೆದಿರ್ಬೋದು. ಸರ್, ಡಿ.ಕೆ. ಶಿವಕುಮಾರ್ ಬಿಜೆಪಿಗೆ ಬರ್ತಾರೆ ಅನ್ನೋ ಮಾತು ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ಒಂದ್ ವೇಳೆ ಈ ಸಂದರ್ಭದಲ್ಲಿ ನವೆಂಬರ್ ಕ್ರಾಂತಿ ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಒಂದ್ ವೇಳೆ ಈ ಸಂದರ್ಭದಲ್ಲಿ ಏನಾದ್ರೂ ಬಿಜೆಪಿಗೆ ಬರ್ತಾರಾ, ಏನ್ ಅನ್ಸುತ್ತೆ ನಿಮಗೆ? ನೋಡಿ, ಬಿಜೆಪಿಗೆ ಬರ್ತಾರ ಅಂತ ಹೇಳಿದ್ರು ಹಿಂದೆ ಬಹಳ ದಿವಸದಿಂದ ನಾನು ಉಚ್ಚಾಟನೆ ಟೈಮ್ನಲ್ಲೇ ಕೇಂದ್ರದಲ್ಲಿ ಬಹಳ ಜೋರು ಇದನ್ನು ಚರ್ಚೆ ನಡೆದಿತ್ತು. ನನಗೂ ಹೇಳಿದ್ರು ರಾಷ್ಟ್ರೀಯ ನಾಯಕರು, ಇಲ್ಲ 50ರಿಂದ 60 ಶಾಸಕರನ್ನ ನಾನು ತರ್ತೇನೆ, ನಮ್ಮ ಒಂದು ಹೊಸ ಸಂಘಟನೆಯನ್ನು ಮಾಡ್ತೀನಿ, ಒಂದು ಹೊಸ ಪಕ್ಷ ಕಟ್ತೀನಿ, ನಾವು ಕೂಡಿ ಸರ್ಕಾರ ಮಾಡೋಣ, ವಿಜೇಂದ್ರನ ಉಪಮುಖ್ಯಮಂತ್ರಿ ಮಾಡೋಣ ಅಂತ ದಿಲ್ಲಿಯೊಳಗೆ ಚರ್ಚೆ ಆಗಿದೆ. ಇದೇನು ಸುಳ್ಳಲ್ಲ, ಅದು ಆಗಿದ್ದು ನಿಜ. ಅದಕ್ಕೇ ಯತ್ನಾಳ್ ಒಂದು ತೊಂದರೆ ಆಗ್ತದೆ. ಯತ್ನಾಳ್ ಉಚ್ಚಾಟನೆ ಮಾಡಿದ್ದು, ನಾನು ಉಚ್ಚಾಟನೆ ಹಿಂದೆ ಡಿ.ಕೆ. ಶಿವಕುಮಾರ್ ಮತ್ತು ವಿಜೇಂದ್ರನ ಒಂದು ಏನು ಹೊಂದಾಣಿಕೆ ರಾಜಕಾರಣನೂ ಕಾರಣ.